ಮತ್ತಷ್ಟು ಅಪ್ಡೇಟ್ಸ್ ಇದೆ. ಚಾರ್ಜ್ ಶೀಟ್ ನಲ್ಲಿ ಕೊಲೆ ತನಿಖೆಯ ಇಂಚಿಂಚು ಮಾಹಿತಿಯನ್ನ ದಾಖಲು ಮಾಡಲಾಗಿದೆ. ಕಿಡ್ನಾಪ್ ಮಾಡಿದ್ರಿಂದ ಹಿಡಿದು ಹಲ್ಲೆ ಮಾಡಿದಂತಹ ಜಾಗದಲ್ಲಿ ಸಿಕ್ಕಂತಹ ಹಲವು ಸಾಕ್ಷಿಗಳ ಹೇಳಿಕೆ ಇದೆಯಲ್ಲ, ಅದನ್ನ ಉಲ್ಲೇಖ ಮಾಡಲಾಗಿದೆ. ಹಲ್ಲೆ ಮಾಡುವಾಗ ಎಣ್ಣೆ, ಸಿಗರೇಟ್, ಪುಷ್ಕ ತಂದು ಕೊಟ್ಟವರ ಹೇಳಿಕೆಯನ್ನ ಕೂಡ ದಾಖಲು ಮಾಡಲಾಗಿದೆ. ಕೊಲೆಗೆ ಪ್ಲಾನ್ ಮಾಡಿದಂತಹ ದರ್ಶನ್ ನಿವಾಸ, ಸ್ಟೋನಿ ಬುಕ್ ರೆಸ್ಟೋರೆಂಟ್ ಎಲ್ಲಾ ಕಡೆ ಮಹಜರು ಮಾಡಲಾಗಿತ್ತು. ಎರಡೂ ಕೇಸ್ಗಳಲ್ಲೂ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಯ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಕೊಲೆಗೆ ಮುನ್ನ ಹಾಗೆ ನಂತರ ದರ್ಶನ್ ಜೊತೆಗಿದ್ದಂತಹ ಸೆಲೆಬ್ರಿಟಿಗಳ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಸೆಲೆಬ್ರಿಟಿಗಳ 164 ಅಡಿಯಲ್ಲಿನ ಹೇಳಿಕೆಯನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಲ್ಲಿಗೆ ನೀವು ಗಮನಿಸ್ತಾ ಇದ್ದೀರಿ, ಇಡೀ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಮೈನ್ಯೂಟ್ ವಿಚಾರಗಳನ್ನ ಕೂಡ ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡ್ತಾರೆ ಅಂತ ಹೇಳಿ. ಕಿಡ್ನಾಪ್ ಮಾಡೋದಲ್ಲಿ ಚಿತ್ರದುರ್ಗದಲ್ಲಿ, ಅಲ್ಲಾಗಿದ್ದೇನು ಕಂಪ್ಲೀಟ್ ಮಹಜರು ಮಾಡಿದ್ದಾರೆ. ಪ್ರತಿಯೊಬ್ಬ ಆರೋಪಿಯ ಮನೆಯನ್ನ ಮಹಜರು ಮಾಡಲಾಗಿದೆ. ಆ ಜಾಗ, ಕಿಡ್ನಾಪ್ ಆದಂತಹ ಜಾಗ, ಅಲ್ಲಿಂದ ಹಿಡಿದು ಪಟ್ಟಣಗೆರೆಯ ಶೆಡ್